ಸರ್, ನೀವು ಪರಿಸರ ತಜ್ಞರಾಗಿ ಸರ್ಕಾರದ ಪರವಾಗಿ ಸರ್ಕಾರದ ಜೊತೆ ಕೆಲಸ ಮಾಡಿದವರು, ಅದರಲ್ಲೂ ಕಾಡು ಅರಣ್ಯ ಪ್ರದೇಶಗಳಾದ ಕೂರ್ಗ್, ಉಡುಪಿ, ಚಿಕ್ಕಮಗಳೂರು ಇಂತಹ ಸ್ಥಳದಲ್ಲಿ ನೀವು ಕೆಲಸ ಮಾಡಿದ್ರಿ. ಯಾವತ್ತಾದರೂ ನೀವು ಪರಿಸರವಾದಿಯಾಗಿ ಪರಿಸರ ತಜ್ಞರಾಗಿದ್ದಾಗ ಸರ್ಕಾರದಿಂದ ನಿಮಗೆ ಪರಿಸರವನ್ನು ನಾಶಪಡಿಸುವಂತಹ ಒತ್ತಾಯಗಳೇನಾದರೂ ಬಂದಿದ್ರೆ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾನು 14 ವರ್ಷ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜೀನಾಮೆ ಕೊಟ್ಟು ಹೋದ್ನೇ ವಿನ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇಲ್ಲ. ಸೊ ಒಬ್ಬ ಅರಣ್ಯ ಅಧಿಕಾರಿಯಾಗಿ ಅರಣ್ಯದ ವ್ಯಾಲ್ಯೂ ಗೊತ್ತಿದ್ದು ನೀನು ರಾಜಕಾರಣಿಗಳಿಗೆ ಅಥವಾ ಕರಪ್ಷನ್ಗೆ ಈಲ್ಡಾಗಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ರೆ ನಿನಗೆ ಸರ್ಕಾರ IFS ಕೊಟ್ಟು ಪ್ರಯೋಜನ ಇಲ್ಲ. ಹೌದು. ಸತ್ತರೆ ಮಣ್ಣು ಮಾಡೋಕ್ಕೆ ದುಡ್ಡು ಕೊಡ್ತಾರೆ. ನಿಂದು ಅಕಸ್ಮಾತ್ ನಾನು ಸತ್ತೋಗ್ಬಿಟ್ರೆ ಹೆಂಡ್ತಿಗೆ ಪೆನ್ಷನ್ ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲ ಕೊಟ್ಟು ಕೂಡ ನೀನು ಮತ್ತೆ ಕಾಂಪ್ರಮೈಸ್ ಮಾಡ್ಕೊತೀನಿ ಅಂತಂದರೆ ದೇವ್ರು ನಮ್ಮನ್ನು ಕ್ಷಮೆ ಮಾಡ್ತಾನ? ಅಲ್ಲ, ಬೇಸರದ ವಿಚಾರ ಅಂದರೆ IFS ಹುದ್ದೆಯನ್ನು ಕೊಟ್ಟಂತಹ ಸರ್ಕಾರ, ಅರಣ್ಯ ರಕ್ಷಣೆಗೆ ನಿಲ್ಲಿಸಿದಂತಹ ಸರ್ಕಾರವೇ ಅರಣ್ಯವನ್ನು ನಾಶಪಡಿಸ್ಲಿಕ್ಕೂ ಕೂಡ ಒತ್ತಾಯವನ್ನು ಮಾಡುತ್ತಲ್ಲ. ಬೇಸರ ಹೇಳ್ಬೇಕು. ಹೌದು. ಅಲ್ಲ, ನಿನಗೆ ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಮನಿ ಸಂಬಳ ಕೊಟ್ಟು ನಿನಗೆ IFS ಟ್ರೈನಿಂಗ್ ಕೊಟ್ಟು ನಿನ್ನ ಮಡಗಿರೋದು ಅವ್ರಿಗೆ ಈಲ್ಡ್ ಆಗೋದಕ್ಕಲ್ಲ. ಹೌದು. ಅವ್ರಿಗೆ ಅಡ್ವೈಸ್ ಮಾಡೋದಕ್ಕೆ. ನಾನು ಇದು ಮಾಡೋದಿಲ್ಲ ಅಂತ ಇವತ್ತು ಎಲ್ಲರನ್ನು ಒಟ್ಟಿಗೆ ಹೇಳಿದ್ರೆ ಏನು ಮಾಡ್ತಾರೆ? ಎಷ್ಟು ಜನ ಟ್ರಾನ್ಸ್ಫರ್ ಮಾಡ್ತಾರೆ? ಸೊ ನೆಕ್ಸ್ಟ್ ಹೋಗೋರು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೀವು ಇದಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿದಿರಿ, ನಾನು ಇನ್ನೂ ಬಿಗಿ ಆಗ್ತೀನಿ ಅಂದ್ಕೊಂಡು ರಾಜಕಾರಣಿಗಳ ಮಾತ್ರನೇ ಬಯೋದಕ್ಕಲ್ಲ. ರಾಜಕಾರಣಿಗಳ ಜೊತೆಯಲ್ಲಿ ನಾವು ಸೇರಿಕೊಂಡ್ರೆ ಮಾತ್ರನೇ ಅವರು ಕೆಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಆಗೋಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಭ್ರಷ್ಟರಾಗದೆ ಉಳಿಬೇಕು ಅಷ್ಟೇ. IAS ಇರ್ಬೋದು, IPS ಇರ್ಬೋದು, IFS ಇರ್ಬೋದು, ಇವ್ರಿಗೆಲ್ಲ ಸೌಕರ್ಯಗಳು ಕೊಟ್ಟು, ಬಂಗ್ಲೆ ಕೊಟ್ಟು, ಕಾರ್ ಕೊಟ್ಟು, ಎಲ್ಲ ಥರದ್ದು ಕೊಟ್ಟು ನೀವು ಪ್ರಾಮಾಣಿಕವಾಗಿ ಇರಬೇಕು ಅಂತಂದರೆ ಅವ್ರು ಇಲ್ಲ ಅಂತಂದರೆ ಏನು ಮಾಡೋದು? ಕ್ಯಾನ್ಸರ್ ಡಿಸೀಸ್. ಖಂಡಿತ. ಹೌದು. ಇನ್ನು ಬೆಂಗಳೂರು ಅಂತ ಬಂದರೆ ಸರ್, ಸಿಲಿಕಾನ್ ಸಿಟಿ, IT-BT ಸಿಟಿ ಅಂತ ಕರೆಯುವಂತಹ ಜಾಗ. ಲಕ್ಷ ಅಲ್ಲ, ಕೋಟಿಗಟ್ಟಲೆ ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು. ಅದನ್ನು ಸರ್ಕಾರ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ, ನಮ್ಮದು IT-BT ಸಿಟಿ, ನಾವು ಕಾರ್ಪೊರೇಟ್ ಸಂಸ್ಥೆಗಳನ್ನು ಹುಟ್ಟಾಕಿದಂತಹ ಜಾಗಗಳು ಇದು ಅಂತ ಹೇಳಿ. ಇದು ಒಂದು ಕಡೆ ಹೆಮ್ಮೆ ಆದರೆ, ಇನ್ನೊಂದು ಕಡೆ ಸಾವಿರಾರು ಕೆರೆಗಳನ್ನು ಮುಚ್ಚಿದ್ದಾರೆ, ಸಾವಿರಾರು ಲಕ್ಷಾಂತರ ಮರಗಳನ್ನು ಕಡಿದಿದ್ದಾರೆ. ಎಲ್ಲೋ ಒಂದು ಕಡೆ ಜಲಸಂಪನ್ಮೂಲ ಅನ್ನುವಂಥದ್ದು ಬೆಂಗಳೂರಿಗೆ ದೂರ ಹೋಗ್ಬಿಟ್ಟಿದೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೌದು, ಭಾಳ ಅತ್ಯುತ್ತಮವಾದ. ಅಂದರೆ ನಾವು ಅಭಿವೃದ್ಧಿ ಆಗಬೇಕು ಅಂತಾರೆ. ಅಭಿವೃದ್ಧಿ ಅಂದರೆ IT-BT ಬಂದರೆ ಅಭಿವೃದ್ಧಿ. ಹೌದು. ಒಂದೆರಡು ಕಟ್ಟಡಗಳು ಜಾಸ್ತಿ ಆದರೆ ಅಭಿವೃದ್ಧಿ. ಅದು ಏನು, ವೆಸ್ಟರ್ನ್ ಸ್ಟೇಟಲ್ಲಿ ಗ್ಲಾಸ್ ದೊಡ್ಡದಾಗಿ ಆರ್ಕಿಟೆಕ್ಟರ್ ಬೇಕು ನಮಗೆ. ಸೊ ಅದರಿಂದ ನಮಗೆ ಅಭಿವೃದ್ಧಿ ಆಗ್ತಾಯಿದ್ವಿ ನಾವು. ಅಲ್ಲಿ ಅವರು ಜಾಣತನದಿಂದ ನಮಗೆ ಹೈಲಿ ಪೊಲ್ಯೂಟಿಂಗ್ ಟೆಕ್ನಾಲಜೀಸ್ ಇಲ್ಲಿ ಮಾಡಿಸ್ಕೊಂಡು ಫಿನಿಶ್ಡ್ ಪ್ರಾಡಕ್ಟ್ಸ್ ತಗೊಂಡು ಹೋಗ್ತಾರೆ. ನಮ್ಮ ನೀರು ಹಾಳಾಗುತ್ತೆ, ನಮ್ಮ ವಾಯುಗುಣ ಹಾಳಾಗುತ್ತೆ, ನಮ್ಮಲ್ಲಿ ಲೇಬರ್ ಚೀಪಾಗಿ ಸಿಗುತ್ತೆ. ಈಗ ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಬ್ಬ ಸೈಂಟಿಸ್ಟು, ಸಾಫ್ಟ್ವೇರ್ ಇಂಜಿನಿಯರ್ಗೆ ಎಷ್ಟು ಸಂಬಳ, ಇಂಡಿಯಾದಲ್ಲಿ ಎಷ್ಟು ಸಂಬಳ ಕೊಡ್ತಾರೆ? ವ್ಯತ್ಯಾಸ ಸಾಕಷ್ಟಿದೆ, ಭಾಳ ಸಾಕಷ್ಟಿದೆ. ಸೊ ಅದಕ್ಕೋಸ್ಕರವಾಗಿ ನಮ್ಮನ್ನು ಬಳಸ್ಕೊತಾರೆ. ರಾತ್ರಿ ಎಲ್ಲ ಹೆಣ್ಮಕ್ಳು ನಿದ್ದೆ ಕೆಡ್ತಾರೆ, ಬೆಳಿಗ್ಗೆ ಎದ್ದು ಬರ್ತಾರೆ. ರಾತ್ರಿ ನಿದ್ದೆ ಕೆಟ್ಟ ಮೇಲೆ ಬೆಳಿಗ್ಗೆ ಹಿಂಗೆ ಆರೋಗ್ಯವಾಗಿರೋಕ್ಕಾಗುತ್ತೆ. ಸೊ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಸೋಷಿಯಲ್ ದಿ ಫ್ಯಾಮಿಲಿ ಸ್ಟ್ರಕ್ಚರ್ ರಪ್ಚರ್ ಆಗ್ತಾ ಇದೆ, ಛಿದ್ರ ಆಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರೂ 2 ಗಂಟೆ ಹೊತ್ತು ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ. ಮಕ್ಕಳ ಜೊತೆಯಲ್ಲಿ ಆಯಾಗಳು ಮಡಗಿರ್ತಾರೆ. ದುಡ್ಡು ಒಂದೇ ಸಾಕಮ್ಮ, ಎಷ್ಟು ದುಡ್ಡು ಬೇಕು? ದುಡ್ಡಿದೆ ಸಂಪಾದಿಸ್ತೀವಿ ಬಿಡು. ಅವ್ರಿಗೆ ಆಯಾ ಇದ್ದಲ್ಲೇ ನೋಡ್ಕೊತಾನಂದರೆ ಆಯಾನೇ, ಅಮ್ಮನೇ. ಹೌದು. ಸೊ ಇದು ಇಲ್ಲಿಗೆ ಸಾಕು. ನಾವು ಮಕ್ಕಳನ್ನು ನೋಡ್ಕೋಬೇಕು, ಅವ್ರಿಗೆ ತಾಯಿಯ ಪ್ರೀತಿ ಕೊಡಬೇಕು, ತಂದೆಯ ಸ್ನೇಹ ಕೊಡಬೇಕು. ಸೊ ಈ ರೀತಿಯಾದಂಥ ಬದಲಾವಣೆಗಳು ಬೇಕು. ಸೊ ನೀವು ಎಷ್ಟೇ ದುಡ್ಡು ಮಾಡಿ ಏನೇ ಮಾಡಿದರೂ ಕೂಡ ಇದು ಸಿಕ್ಕೋದಿಲ್ಲ. ಪ್ರೀತಿ ಮತ್ತು
ಇದಕ್ಕೆ ಹೇಗೆ ಬೆಲೆ ಕಟ್ಟಬೇಕು ಮತ್ತು ತಾಯಿತನ ಹೇಗೆ ಬೆಲೆ ಕಟ್ಟಬೇಕು, ತಂದೆತನನ ಹೇಗೆ ಬೆಲೆ ಕಟ್ಟಬೇಕು, ತಂದೆಯಾಗಿ ನನ್ನ ಕರ್ತವ್ಯ ಏನು, ತಾಯಿಯಾಗಿ ನನ್ನ ಕರ್ತವ್ಯ ಏನು. ಸೊ ಇವನ್ನೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ದುಡಿಮೆನೂ ಮಾಡಬೇಕು. ದುಡ್ಡಿಲ್ಲದೆ ಬದುಕೋಕ್ಕೂ ಆಗೋದಿಲ್ಲ, ನಿಜ. ಅದರ ಜೊತೆಯಲ್ಲಿ ಅದಕ್ಕೆ ಒಂದು ಏನು ಬೌಂಡ್ರೀಸ್ ಇರಬೇಕು. ಇಷ್ಟು ಸಾಕು, ಇದಕ್ಕೆ ಬೆಲೆ ಅಗತ್ಯ ಇಲ್ಲ. ಸೊ ಇಷ್ಟು ನಾವು ಟೈಮ್ ಮಕ್ಕಳಿಗೆ ಕೊಡಬೇಕು. ಯಾವ ಏಜಲ್ಲಿ ಕೊಡಬೇಕು? ಹುಟ್ಟಿದಾಗ್ಲಿಂದನೂ ಕೂಡ 4-5 ವರ್ಷ ಏನು ಕೊಡಬೇಕು, 5 ವರ್ಷದಿಂದ 10 ವರ್ಷಕ್ಕೆ ಏನು ಕೊಡಬೇಕು, 10ರಿಂದ 15 ವರ್ಷಕ್ಕೆ ಏನು ಕೊಡಬೇಕು. ಕ್ರಿಟಿಕಲ್ ಏಜ್ ಅದು. 5 ವರ್ಷದಿಂದನೂ 15 ವರ್ಷಕ್ಕೆ ಕ್ರಿಟಿಕಲ್ ಏಜು. 15ರಿಂದ ಇನ್ನೊಂದು ಥರ ಏಜ್ ಅದು, ಪರ್ವರ್ಷನ್ನು ಹಾಳಾಗೋ ಏಜು. ಆವಾಗ ಹೆಂಗೆ ಅವ್ರಿಗೆ ನಿಯಂತ್ರಣ ಮಾಡಬೇಕು, ಆಮೇಲೆ ಅವ್ರಿಗೆ ಏನು ಕೊಡಬೇಕು, ಅವ್ರನ್ನ ಹೇಗೆ ವಾಚ್ ಮಾಡಬೇಕು, ಅವ್ರು ಯಾರು ಸ್ನೇಹಿತರು, ಯಾರು ಅವರು ಎಲ್ಲೆಲ್ಲಿ ಇರಬೇಕು, ಅವ್ರು ಒಳ್ಳೆತನನ ಒಂದು ದಿನ ಬೆಳಗ್ಗೆ ಆದರೆ ಒಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅವರು ದೊಡ್ಡವ್ರು ಬಂದರೆ ಗೌರವ ಹೆಂಗೆ ಕೊಡಬೇಕು. ಸೊ ಇವೆಲ್ಲನೂ ಎಥಿಕ್ಸ್ನ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಎಥಿಕ್ಸ್ ಇಲ್ಲದೆ ಮಕ್ಕಳಿಗೆ ಗೌರವ ಕೊಟ್ಟಿಲ್ಲ ಅಂದರೆ, ನಿಸರ್ಗ ನೋಡಿದ್ರೆ ಗೌರವ ಕೊಡಬೇಕು. ಮರ ನೋಡಿದ್ರೆ ನನಗೆ ಆಕ್ಸಿಜನ್ ಕೊಡ್ತದೆ, ಅದನ್ನು ಹಾಳು ಮಾಡಬೇಕು ಅನ್ನಬೇಕು. ಒಂದು ನೀರನ್ನು ನಾವು ವಿಷ ಹಾಕಿದ್ರೆ ನಾವೇ ಕುಡಿತೀವಿ ಅಂತಕ್ಕಂಥ ಫೀಲಿಂಗ್ ಬರಬೇಕು. ಇವೆಲ್ಲನೂ ಹೇಳ್ಕೊಡ್ಬೇಕು. ನೀನು ಇದು ಮಾಡಿದ್ರೆ ನಾಳೆ ನಿನ್ನ ಮಕ್ಕಳಿಗೆ ವಿಷ ಆಗುತ್ತೆ. ಸೊ ಈ ರೀತಿಯಲ್ಲಿ ಒಂದು ಬೇಸಿಕ್ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಲ್ಲಿಂದನೇ ಬರಬೇಕು. ಅಲ್ಲಿಂದನೇ ಬಂದಾಗ ಏನಾಗುತ್ತೆ ಅಂದರೆ, ಈಗ ನಾವು ನಮ್ಮ ಮನೇಲಿ ಒಬ್ಬ ಡ್ರೈವರ್ ಇರ್ತಾನೆ. ಡ್ರೈವರ್ನ ಮಕ್ಕಳು ಹಿಂಗೆ ಮಾತಾಡಿಸ್ಬೇಕು ಅಂತ ಹೇಳ್ಕೊಡ್ಬೇಕು. ಬಾರ ಇಲ್ಲಿ ಅಂತ ಕರೆದ್ರೆ ಅವನ ವಯಸ್ಸು, ಅವನ ಡ್ರೈವರು, ಅವನಿಗೇನು ಅನ್ನಿಸ್ತದೆ? ಅದೇ ಬದಲು ಒಬ್ಬ ಡ್ರೈವರ್ನ ಅಣ್ಣ ಅಂದರೆ ತಿಂಡಿ ತಿಂದ ಅಣ್ಣ, ಕಾಫಿ ಕುಡ್ದ ಅಣ್ಣ, ಅಮ್ಮನಿಗೆ ತಿಂಡಿ ಕೊಡಿಸ್ದ ಅಣ್ಣ, ಇದು ಬರಬೇಕಲ್ಲಿ. ಆ ಹ್ಯುಮ್ಯಾನಿಟಿ ಬರಬೇಕು. ಅಂದರೆ ಬದಲಾವಣೆ ಕುಟುಂಬದಿಂದಲೇ ಆರಂಭ ಆಗಬೇಕು ಅಂತ ಹೇಳ್ತೀರಾ? ಬದಲಾವಣೆ ಒಬ್ಬ ಡ್ರೈವರ್ ಇರ್ಬೋದು, ಮನೆಯಲ್ಲಿ ಒಂದು ಕೆಲಸ ಮಾಡೋದು ಬರ್ತಾಳೆ, ಕೆಲಸ ಮಾಡೋದು ಬಂದವಳ ಹತ್ರ ಮಾತಾಡಬೇಕು. ಅಮ್ಮ ಪಾಪ ಬೆಳಗ್ಗೆ ಏನೋ ತಿಂದು ಬಂದಿದೆ ತಾಯಿ, ಏನಾದರೂ ಕೊಡಲ ನಿನಗೆ, ಮಕ್ಕಳಿಗೆ ಏನು ಮಾಡಿಕೊಟ್ಟೆ, ನಿನಗೂ ಮಕ್ಕಳಿದ್ದಾನಲ್ಲ. ಸೊ ಈ ರೀತಿಯಾದಂಥ ಒಂದು ಒಕ್ಕಲು ಸಂಬಂಧಗಳು ಬೆಳೆಸ್ಕೊಬೇಕು. ಕೆಲಸ ಮಾಡಿಸಿ ನೀವು, ಬಟ್ ಅಟ್ ದಿ ಸೇಮ್ ಟೈಮ್ ವಯಸ್ಸಾಗಿರೋರು ಇರ್ತಾರೆ, ಅವರೇ ಮಾಡೋಕ್ಕಾಗೋದಿಲ್ಲ, ಅಥವಾ ಇವ್ರು ಕೆಲಸಕ್ಕೆ ಹೋಗ್ತಾರೆ, ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬೇಕು. ಅವ್ರು ಒಳ್ಳೆಯದನ್ನೇ ನೋಡ್ಕೊಳ್ಳಿ ಅಮ್ಮ. ಹೌದು. ಅದಕ್ಕೇನು ದುಡ್ಡು ಕೊಡಬೇಕಾ? ನೀವು ದುಡ್ಡು ಕೊಟ್ಬಿಟ್ಟು ಪತ್ರಿಕೆನೇ ಅವಳಿಗೆ ಸಬ್ಸರ್ವೆಂಟ್ ಆಗಬೇಕು. ಅದರಿಂದ ಉಪಯೋಗ ಆಗೋದಿಲ್ಲ. ಆಯಮ್ಮ ಬಂದಾಗ ಆಯಮ್ಮನಿಗೆ ಜವಾಬ್ದಾರಿ ಕೊಟ್ಟು, ನಾನು ಕೆಲಸಕ್ಕೆ ಹೋಗ್ತೀನಿ, ನೀನು ಅಡುಗೆ ಮಾಡ್ತಿದ್ದೀಯಾ, ಏನು ಮಾಡಬೇಕು ಅಂತ ನೀಟಾಗಿ ಹೇಳಿ, ಸ್ವಲ್ಪ ಪ್ರೀತಿಯಿಂದ ಮಕ್ಕಳು ಬರ್ತಾಳೆ ಮಧ್ಯಾಹ್ನ ಊಟಕ್ಕೆ, ನೀನು ಸ್ವಲ್ಪ ಚೆನ್ನಾಗಿರೋದು ನೋಡಿ ಅಲ್ಲಿ ಬಡಿಸಮ್ಮ, ನೀನು ನೋಡ್ಕೊಳ್ಳಮ್ಮ ಅಂತಂದರೆ ಅವಳು ಪ್ರೀತಿಯಿಂದ ಮಾಡ್ತಾಳೆ. ಹೌದು. ಸೊ ಪ್ರೀತಿ ಅನ್ನೋದಕ್ಕೆ ದೇರ್ ಆರ್ ಸೆವರಲ್ ಡೈಮೆನ್ಷನ್ಸ್ ಆ್ಯಂಡ್ ದಟ್ ವಿಲ್ ಆ್ಯಡ್ ಸೋ ಮಚ್ ಆಫ್ ವ್ಯಾಲ್ಯೂ. ಇದಕ್ಕೆ ಬೆಲೆ ಹೆಂಗೆ ಕಟ್ತೀರಿ ನೀವು? ವೈ ಡೋಂಟ್ ಯು ಬಿಕಮ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್? ನೀನು ಅಬ್ನಾರ್ಮಲ್ ಆಗಿ ಅಹಂಕಾರ, ದುಡ್ಡಿದೆ, ನಾನು ಅದಕ್ಕೋಸ್ಕರ ಹೋಗಿ ದುಡ್ಡು ಕೊಡ್ತೀನಿ, ಏನು ಬೇಕಾದರೂ ಮಾಡಲಿ, ಅವಳು ಸುಮ್ಮನೆ ಮಾಡ್ತಾಳ, ಪುಕ್ಕಟ್ಟಿ ಮಾಡ್ತಾಳ ಅಂತ ಮಾತಾಡೋದು ಇದೆಯಲ್ಲ, ಆರೋಗ್ಯನ್ಸಿ, ಈಗೋ. ಈ ಎಗೋ ಇದೆಯಲ್ಲ, ಎಗೋ ಅಹಂಕಾರ, ಜಂಬ, ಸ್ವಾರ್ಥ, ಅವಿವೇಕತನ. ವಿವೇಕದಿಂದ ನಡ್ಕೋ. ಆ ವಿವೇಕ ಅನ್ನೋದು ಮಕ್ಕಳಿಂದನೇ ಬರಬೇಕು. ನಾವು ನೋಡ್ಕೊಂಡ್ರೆ ಮಕ್ಕಳು ನಮ್ಮನ್ನು ನೋಡ್ತಾರೆ. ನೀನು ನಿಮ್ಮ ಡ್ರೈವರ್ನ ಹೆಂಗೆ ಮಾತಾಡಿಸ್ತೀಯೋ ನೋಡ್ಕೊತಾರೆ. ಹೌದು. ಅಥವಾ ಒಂದು ಕೆಲಸದೊಳಗೆ ಹೆಂಗೆ ಮಾತಾಡಿಸ್ತೀಯ ಅಂತ ನೋಡ್ಕೊತಾರೆ, ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಾನು ನನ್ನ ಮಕ್ಕಳಿಗೆ ಯಾವತ್ತೂ ಕೂಡ ಗಾರ್ಡು, ಫಾರೆಸ್ಟ್ರು, ಡ್ರೈವರ್ಗಳನ್ನ ಕೆಟ್ಟ ಮಾತಾಡಿ ಸ್ವಲ್ಪ ಕೂಡ ಟಾಲರೇಟ್ ಮಾಡ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನೆನೆಸ್ಕೊತಾರೆ ನಮ್ಮಲ್ಲಿ ಕೆಲಸ ಮಾಡಿರೋರು. ಫಸ್ಟು ನಾನು ನಮ್ಮ ಡ್ರೈವರ್ ಬಂದಿದ್ದ ತಕ್ಷಣ ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು, ನಾನು
ತಿಂಡಿ ತಿನ್ನೋದಕ್ಕೆ ಮುಂಚೆ ಡ್ರೈವರ್ಗೆ ಊಟ ಕೊಡಿಸ್ತಿದ್ದೆ. ಬಿಸಿ ಬಿಸಿನೇ ಊಟ ಕೊಡಬೇಕು. ನನ್ನ ಹೆಂಡತಿಗೆ ಹೇಳ್ತಿದ್ದೆ, ಇವನು ಊಟ ಮಾಡಿ ಇವನು ಚೆನ್ನಾಗಿದ್ದರೆ ನಾನು ಬದುಕೊಂಡು ಬರ್ತೀನಿ, ಇವನಿಗೆ ಇರಿಟೇಟ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ರೆ ನಾನು ಸಾಯ್ತೀನಿ. ಇದು ಸಣ್ಣ ಒಂದು ಹೌದು ಹೌದು ಸಲಹೆ. ಸೊ ಡ್ರೈವರ್ ಖುಷಿಯಿಂದ ಬಂತಿದ್ದ, ಅಮ್ಮ ನನಗೆ ಇವತ್ತು ಕೂಡ ಬಿಸಿ ಬಿಸಿ ಊಟ ಕೊಡೋರು, ಕಾಫಿ ಕೊಡೋರು. ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಹೌದು 8 ಜನಕ್ಕೆ ಊಟ 5-6 ಜನಕ್ಕೆ ಊಟ ಮಾಡುವಾಗ ಒಬ್ಬ ಡ್ರೈವರ್ಗೆ ಕಪ್ ಕಾಫಿ ಒಂದು ಬಿಸಿ ಊಟ ಕೊಟ್ಟರೆ ಎಷ್ಟು ಖರ್ಚಾಗ್ಬಿಡುತ್ತೆ? ನಿಮಗೆ ಕಳೆದೋಗ್ಬಿಡ್ತದೆ ಅದಕ್ಕೆ. ಬಹುಶಃ ಸರಿ, ಈ ಸಣ್ಣ ಪುಟ್ಟ ಬದಲಾವಣೆಗಳು ಪರಿಸರದ ಜೊತೆಗೆ ನಾವು ಮಾಡಿಕೊಂಡ್ರೂ ಕೂಡ ಪರಿಸರವು ಕೂಡ ಇದೇ ರೀತಿ ನಮ್ಮ ಜೊತೆಯಲ್ಲಿ ಖಂಡಿತ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್. ಹೌದು ಹೌದು. ಸೊ ಅವರು ಪ್ರೀತಿಯಿಂದ ಮಾಡ್ತಾರೆ ಅದನ್ನು. ನೀವು ಎಷ್ಟೇ ನಾನು 50,000 ರೂಪಾಯಿ ಸಂಬಳ ಕೊಡ್ತೀನಿ, ನಾನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀನಿ, ನೀನು ಮಾಡೋ ಅಂದರೆ 50,000 ರೂಪಾಯಿ ಕೆಲಸ ಮಾಡಲ್ಲ, ಬರೀ ಒಂದು 500 ರೂಪಾಯಿಂದ ಕೆಲಸ ಮಾಡುತ್ತೆ. ಹೌದು. ಪ್ರತಿಯೊಂದು ದುಡ್ಡಲ್ಲಿ ಮೆಜರ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ಹೌದು. ಸೊ ನಿಮ್ಮ ಪ್ರೀತಿಯಿಂದನೂ ಮಾಡಿದೆ ಅಂದರೆ ಎಂಥವರು ಕೂಡ, ನಿರ್ದಯಿಗಳು ಕೂಡ ಇವತ್ತು ಎಷ್ಟು ಜನ ಸರ್ವೆಂಟ್ಗಳು ಕೊಲೆ ಮಾಡಿ ಒಡವೆ ಗಿಡವೆ ಕಿತ್ಕೊಂಡು ಓಡೋಗ್ತಾರೆ. ಅದೇ ಒಂದು ಸ್ವಲ್ಪ ಒಂದು ಪ್ರೀತಿ ವಿಶ್ವಾಸ ಇದ್ದರೆ, ಅಥವಾ ನೀವು ಮನೆಯಲ್ಲಿ ನಿಮ್ಮ ವೆಲ್ತನ್ನು ಯಾಕೆ ಅದನ್ನು ಎಕ್ಸಿಬಿಟ್ ಮಾಡೋಕ್ಕೆ ಹೋಗಬೇಕು? ನೀವು ಯಾವುದೋ ಒಂದು ಮದುವೆಗೆ ಹೋಗ್ಬೇಕಾದ್ರೆ ಒಡೆಗಳು ಹಾಕ್ಕೊಂಡು ಸೀರೆಗಳು ಕಟ್ಕೊಂಡು ಹೋದಾಗ ಆ ಕೆಲಸದವ್ರು ನೋಡ್ತಾರೆ, ಬೇಕಾದಷ್ಟಿದೆ, ಅವ್ರಿಗೆ ಆಸೆ ಬಂದುಬಿಡ್ತದೆ. ಈ ರೀತಿ ನಾವು ಒಂದು ನಮ್ಮ ವಲ್ಗ್ಯಾರಿಟಿ ಅಂತೀವಿ ನಾವು, ಏನು ಐಶ್ವರ್ಯದ ತೋರಿಸೋದಕ್ಕೆ ವಲ್ಗ್ಯಾರಿಟಿ. ಒಂದು ಮದುವೆಗೆ ಹೋಗ್ಬೇಕಾಗಿದ್ರೆ ಇಷ್ಟು ಒಡವೆಗಳು ಹಾಕ್ಕೊಳ್ಳೋದು, ಹೋಗೋದು, ನೋಡೋದು, ಮಾಡೋದು, ಎಷ್ಟು ಬಂಗಾರ. ಹೌದು. ಇವತ್ತು ಎಲ್ಲಿ ಗಲ್ಲಿಗೂ ಬಂಗಾರ. ಒಂದು ಗ್ರಾಮ್ ಬಂಗಾರಕ್ಕೆ 14 ಟನ್ ಭೂಮಿನಾಗಿದ್ದಿರ್ತೀವಿ ನಾವು, ಅದಕ್ಕೆ ಸೈನೈಡ್ ಹಾಕ್ತೀವಿ. ಇವತ್ತು ಎಲ್ಲಿ ನೋಡಿದ್ರು ಬಂಗಾರ, ಎಲ್ಲಿ ನೋಡಿದ್ರು ಜ್ಯುವೆಲರೀಸು, ಎಲ್ಲಿ ನೋಡಿದ್ರು ಅದು, ಎಲ್ಲಿ ನೋಡಿದ್ರು ಇದು. ಸೊ ಈ ರೀತಿಯಲ್ಲಿ ನಮ್ಮ ರೊಟೀನ್ ಹ್ಯಾಬಿಟ್ಸ್ ಇದೆಯಲ್ಲ, ರೊಟೀನ್ ಹ್ಯಾಬಿಟ್ಸಿಂದನೂ ನಾವು ಸಾಕಷ್ಟು ರೀತಿಯಲ್ಲಿ ಒಂದು ಸಮಾಜದಲ್ಲಿ ಏನು ಕಾನ್ಫ್ಲಿಕ್ಟ್ಸ್ ತರ್ತೀವಿ. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ. ಹೌದು ಹೌದು. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಬಂದಾಗ ಏನಾಗುತ್ತೆ? ಇರೋರು ಇಲ್ಲದೆ ಇರೋರು. ಹೆಂಗಿದ್ರು ಸಾಯ್ತೀವಿ ಬಿಡೋ, ದಿನ ಹಿಂಗೆ ಸಾಯ್ಬೋದು, ಒಂದು ಸತಿ ಅದನ್ನು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಅಂದರೆ ಅಷ್ಟು ದಿವಸ ನಾವು ಮಜಾ ಮಾಡಿಕೊಂಡು ಬದುಕ್ಬೋದು ಅಂತಕ್ಕಂಥ ಫೀಲಿಂಗ್ ಬರುತ್ತೆ. ಹೌದು. ಎಲ್ಲ ಲೆವೆಲಲ್ಲಿ ಕೂಡ ನಮ್ಮ ನಡವಳಿಕೆ, ನಮ್ಮ ಎಥಿಕ್ಸ್ ಇದು ಬರಬೇಕು. ಅದು ಇಂಡಿಯಾದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಹೌದು. ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಿಲ್ಲ. ಇಲ್ಲ. ಹೌದು. ಸೊ ಇದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ವಿ ಶುಡ್ ಬಿಕಮ್ ಗ್ಲೋಬಲ್ ಲೀಡರ್ಸ್. ಎಸ್. ಹೌದು. ಇನ್ ಟೇಕಿಂಗ್ ಕೇರ್ ಆಫ್ ದಿ ಮದರ್ ಅರ್ತ್. ಸೊ ಎವ್ರಿ ಅಡ್ವೊಕೇಟ್, ಎವ್ರಿ ಜಡ್ಜ್, ಎವ್ರಿ ಡಾಕ್ಟರ್, ಎವ್ರಿ ಅಡ್ವೊಕೇಟ್ ಶುಡ್ ಅಂಡರ್ಸ್ಟ್ಯಾಂಡ್, if I argue a case for a polluter, my son is going to die, my daughter is going to die if I encourage polluter. So there is a law, polluter pay principle anta. So polluter pay principle ಅನ್ನು ನಾವು ಎನ್ಫೋರ್ಸ್ ಮಾಡಬೇಕು. ಸೊ ಸಾರಿ, I will not accept this case. I will not argue. ದುಡ್ಡುಗೋಸ್ಕರವಾಗಿ ಅವನು ಪ್ರೊಟೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಒಬ್ಬ ಡಾಕ್ಟ್ರು ಎಥಿಕ್ಸ್ ಇಲ್ಲ ಅಂತಂದರೆ ಅವ್ರಿಗೆ ದುಡ್ಡು ಮಾಡೋದಕ್ಕೋಸ್ಕರವಾಗಿ ಇಲ್ಲಿದ್ದು ಡ್ರಗ್ಸು, ಇಲ್ಲಿದ್ದು ಮೆಡಿಸಿನ್ಸು, ಇಲ್ಲಿದ್ದು ಹಾರ್ಮೋನ್ಸು, ಇಲ್ಲಿದ್ದು ಸ್ಟೆರಾಯ್ಡ್ಸು, ಅಂಗಾಂಗಗಳನ್ನು ಮಾರ್ಬೋದು. ಇದು ಮನುಷ್ಯತ್ವನ? ಇದು ಮಾನವೀಯತೆಯನ್ನ? ಇವೆಲ್ಲನೂ ಭಾರತದಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಭಾರತ ದೇಶ ಶುಡ್ ಬಿಕಮ್ ಎ ಲೀಡರ್ ಆ್ಯಂಡ್ ಎವ್ರಿಬಡಿ ಶುಡ್. ಯಾತಕ್ಕೆ ವಿವೇಕಾನಂದ ಅವ್ರಿಗೆ ಅಷ್ಟೊಂದು ಗೌರವ ಕೊಟ್ಟರು? ಯಾಕೆ ರಾಮಕೃಷ್ಣ ಪರಮಹಂಸರಿಗೆ, ರಮಣ ಮಹರ್ಷಿಯರಿಗೆ ಎಷ್ಟೊಂದು ಜನ ಹುಡ್ಕೊಂಡ್ಬರ್ತಿದ್ರು? ರಮಣ ಮಹರ್ಷಿ ಹತ್ರ ಬಂದವರು ಅವ್ರೇನು ದೊಡ್ಡ ವಿದ್ಯಾವಂತರೂ ಅಲ್ಲ, ಪ್ರಪಂಚದಲ್ಲಿ ಮೂಲೆಯಿಂದ ಬರೋರು. ಅರವಿಂದ ಘೋಷ್ ಅವ್ರ ಹತ್ರ ಎಷ್ಟು ಜನ ಬರೋರು?
ಯಾಕೆ ಬರ್ತಿದ್ರು? ನಮ್ಮಲ್ಲಿ ರೋಲ್ ಮಾಡೆಲ್ಸ್ ಇದೆಯಲ್ಲಮ್ಮ, ಇವತ್ತಿಗೂ ಇದೆಯಲ್ಲ. ಅವರು ನೋಡಿ ಯಾಕೆ ನಾವು ಕಲಿತಾ ಇಲ್ಲ? ಅರವಿಂದ ಘೋಷ್ ಅವರು ಮದರು ಪ್ರಪಂಚದಲ್ಲಿ ಎಷ್ಟು ಜನನ ಆಕರ್ಷಣೆ ಕೊಟ್ಟರು, ಹೇಳ್ಕೊಡ್ತಿದ್ರು, ಮಾಡಿಕೊಡ್ತಿದ್ರು. ನಾನು ಪಾಂಡಿಚೇರಿಗೆ ಹೋಗಿದ್ದೀನಿ, ನೋಡಿದ್ದೀನಿ. ಅಲ್ಲಿ ವಿಜ್ಞಾನಿಗಳ ಜೊತೆಯಲ್ಲಿ ಒಂದು ದೊಡ್ಡ ಪ್ರೇಯರ್ ಹಾಲ್ ಇದೆಯಲ್ಲ, ಅಲ್ಲೊಂದು ಒಂದು ಆಲದ ಮರ ಇತ್ತು, ವಟವೃಕ್ಷ. ಅದು ಆ ಬಿಲ್ಡಿಂಗಿಗೆ ಸ್ವಲ್ಪ ಹಾನಿ ಮಾಡ್ತಿತ್ತು. ಅವಾಗ ನಾನು ಕರೆಸಿದ್ರು, ಏನು ಮಾಡಬೇಕು, ಬಿಲ್ಡಿಂಗು ಉಳಿಬೇಕು, ಮರನೂ ಉಳಿಬೇಕು ಅಂದ್ಕೊಟ್ಟು. ನಾನು ಅವಾಗ ಟ್ರೀ ಸರ್ಜರಿ ಮಾಡೋದನ್ನು, ರೂಟ್ ಸರ್ಜರಿ ಮಾಡಿಸಿ ಅದನ್ನು ಮರನೂ ಉಳಿಸಿ 1-2 ಗಂಟೆ ಹೊತ್ತುವರೆಗೆ ಹೇಳ್ಕೊಟ್ಟೆ, ನಿಂತ್ಕೊಂಡು ಮಾಡಿಸ್ದೆ. ಅಂದರೆ ಡೆವಲಪ್ಮೆಂಟ್ ಜೊತೆಯಲ್ಲೇ ಈ ರೀತಿಯಾದಂಥ ಒಂದು ಸಿಂಪಲ್ ಇಂಟರ್ವೆನ್ಷನ್ಸಿಂದನೂ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅದನ್ನು ನಾವು ವಿತ್ ಕಾನ್ಷಿಯಸ್ನೆಸ್, ಎಲ್ಲದಕ್ಕೂ ಮುಖ್ಯವಾಗಿ